ಫ್ರೆಂಡ್ಸ್, ಹುಡುಗಿಯರು ಕಾಲೇಜ್ ಮೆಟ್ಲು ಹತ್ತಾದ್ಮೇಲೆ ಯಾವ ತರ ಚೇಂಜ್ ಆಗ್ತಾರೆ ನೋಡಿ. ಸ್ಕೂಲಲ್ಲಿ ಇದ್ದಾಗ ಯಾವ ತರ ಇರ್ತಾರೆ, ನೀವು ಎಷ್ಟೋ ಜನ ಸ್ಕೂಲ್ ಲವ್ ಸ್ಟೋರಿ ನೋಡಿರ್ತೀರಾ, ಸ್ಕೂಲಲ್ಲಿ ಲವ್ ಮಾಡಿರ್ತೀರಾ, ಸೆಕೆಂಡ್ ಹಾಫ್ ನೋಡ್ರೆ ಕಾಲೇಜಿಗೆ ಹೋದ್ರೆ ಫುಲ್ ಚೇಂಜು. ಹುಡುಗಿಗೆ ನೀವು ಇಷ್ಟನೇ ಇರಲ್ಲ, ಇಲ್ಲ ಬೇರೆ ಯಾವ್ದೋ ಹುಡುಗ ಇಷ್ಟ ಇರ್ತಾನೆ. ಸೊ ಆ ತರ ಎಲ್ಲ ಆಗೋ ಚಾನ್ಸಸ್ ಇರ್ತದೆ. ಸೊ ಈ ಸ್ಕೂಲಲ್ಲಿ ಮಾಡಿದ್ದು ಲವ್ ಸ್ಟೋರಿ PUCಗೆ ಡಿಗ್ರಿಗೆ ಯಾಕೆ ಕಂಟಿನ್ಯೂ ಆಗಲ್ಲ, ಏನ್ ಚೇಂಜಸ್ ಆಗುತ್ತೆ ಅಂತ ಇವತ್ತು ಒಂದು ಲವ್ ಸ್ಟೋರಿನ ನಿಮಗೆ ಹೇಳ್ತೀನಿ. ಸೊ ಈ ಲವ್ ಸ್ಟೋರಿ ಇದಕ್ಕೆ ಎಕ್ಸಾಂಪಲ್. ಎಲ್ರಿಗೂ ನಮಸ್ಕಾರ, ನಾನೇ ನಿಮ್ಮ ಪ್ರತಿ ಸಂಜಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ ಒಬ್ರು ಅವ್ರ ಲವ್ ಸ್ಟೋರಿನ ಹೇಳ್ಕೊಂಡ್ರು. ಸೊ ಏನ್ ಈ ಲವ್ ಸ್ಟೋರಿ ಅಂತಂದ್ರೆ ನೋಡಿ, ಒಂದ್ ಹುಡುಗಿನ ಲವ್ ಮಾಡ್ತಾ ಇರ್ತಾರೆ ಸ್ಕೂಲ್ ಲವ್ ಸ್ಟೋರಿ ಇದು. ಸೊ ಚೆನ್ನಾಗಿ ಲವ್ ಮಾಡ್ತಾ ಇರ್ತಾರೆ. ಇನ್ನೇನ್ 10th ಫೇರ್ವೆಲ್ ಬರ್ತಾ ಇರ್ತದೆ. ಇದೊಂದು 6 ತಿಂಗಳ ಮುಂಚೆ ಲವ್ ಮಾಡಿರ್ತಾರೆ. 6 ತಿಂಗಳ ಮುಂಚೆ ಸ್ಟಾರ್ಟ್ ಆಗಿರುತ್ತೆ ಲವ್, ಕಂಟಿನ್ಯೂಸ್ ನಡೀತಾ ಇರ್ತದೆ. ಇನ್ನೇನ್ ಫೇರ್ವೆಲ್ಲು ತುಂಬಾ ಬೇಜಾರಾಗುತ್ತೆ, ತುಂಬಾ ಅಳ್ತಾರೆ. ಸ್ಕೂಲ್ ಬಿಟ್ಟು ಹೋಗ್ಬೇಕು, ಎಲ್ಲಾ ಸ್ಟೂಡೆಂಟ್ಸ್ ಎಲ್ಲ ಅಳ್ತಾರೆ, ಸ್ಕೂಲ್ ಬಿಟ್ಟು ಹೋಗ್ಬೇಕು, ನನ್ಗೆ ಕಾಲೇಜಲ್ಲಿ ಯಾರು ಸಿಗ್ತಾರೆ, ಹೆಂಗ್ ಸಿಗ್ತಾರೆ ಫ್ರೆಂಡ್ಸ್ ಎಲ್ಲ ಅಂತ ಅಳ್ತಾ ಇರ್ತಾರೆ. ಅದೇ ತರ ಅವರು ಟ್ರಿಪ್ ಅಲ್ಲೆಲ್ಲ ಹೋಗಿ ಎಂಜಾಯ್ ಮಾಡಿರ್ತಾರೆ, ಎಲ್ಲ ಚೆನ್ನಾಗಿರ್ತದೆ ಅವ್ರ ಲೈಫ್. ಒನ್ಸ್ ಸ್ಕೂಲ್ ಮುಗಿದ್ಮೇಲೆ ಇಬ್ರು ಬೇರೆ ಬೇರೆ ಕಾಲೇಜ್ ಸೇರ್ಕೋತಾರೆ. ಸೊ ಇಬ್ರು ಬೇರೆ ಬೇರೆ ಕಾಲೇಜ್ 100% ಈ ಸ್ಕೂಲಲ್ಲಿ ಎಲ್ಲ ಒಂದೇ ಕಾಲೇಜ್ ಸೇರ್ಕೊಳಕ್ ಕಾಲ ಎಲ್ರಿಗೂ ಆಸೆ ಇರ್ತದೆ, ನಾವು ಸೇರ್ಕೊಬಿಡ್ತೀವಿ ಅಂತ. ಬಟ್ ಒಂದೇ ಕಾಲೇಜಿಗೆ ಕಷ್ಟ ಅದು. ಸೊ ಎಲ್ಲ ಡಿಫ್ರೆಂಟ್ ಕಾಲೇಜ್ ಸೇರ್ಕೊಂಡ್ರು, ಚೆನ್ನಾಗಿತ್ತು. ಬರ್ತಾ ಇವಾಗ ಯಾಕೋ ಸ್ವಲ್ಪ ಹುಡುಗಿದು ಬಿಹೇವಿಯರ್ ಕಮ್ಮಿ ಆಯ್ತು. ಆ ಹುಡುಗಿಗೆ ಯಾಕೋ ಚೂರು ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಇವನು ಹುಡುಗನ್ನ. ಸೊ ಇವನ್ಗೆ ಮುಂಚೆ ತರ ಇಲ್ವಲ್ಲ ಇವಳು, ಏನಾಯ್ತು ಇವಳಿಗೆ ಅಂತೆಲ್ಲ ಸ್ವಲ್ಪ ಇವನು ಇದ್ ಮಾಡ್ತಾ ಇರ್ತಾನೆ. ಒಂದಿನ ಸಡನ್ ಆಗಿ ಫೋನ್ ಎಲ್ಲ ಬ್ಲಾಕ್ ಮಾಡ್ಬಿಡ್ತಾಳೆ. ಕಾಲೇಜ್ ಆಗಿ ಒಂದ್ 2-3 ತಿಂಗಳು ಕಾಲೇಜಲ್ಲಿ ಸಡನ್ ಆಗಿ ಬ್ಲಾಕ್ ಮಾಡ್ಬಿಡ್ತಾಳೆ. ಇವನ್ಗೆ ಗೊತ್ತಾಗಲ್ಲ ಏನಿದು, ಯಾಕೆ ಹಿಂಗ್ ಬ್ಲಾಕ್ ಮಾಡ್ಬಿಟ್ಟವಳು ಇವಳು ಅಂತ. ಹುಡುಗ ಟೆನ್ಷನ್ ಆಗ್ತಾನೆ. ಸೊ ಹಂಗೆ ಈ ತರ ಇದ್ದಿದ್ ಲವ್ ಸ್ಟೋರಿ ನಾಳೆ ದಿನ ಅವನು ಅವ್ರು ಕಾಲೇಜ್ ಹತ್ರ ಹೋಗೋ ಪರಿಸ್ಥಿತಿ ಬರ್ತದೆ. ವಾರದಲ್ಲಿ 2-3 ದಿನ ಕಾಲೇಜ್ ಹತ್ರ ಹೋಗ್ತಾನೆ, ನೋಡ್ತಾನೆ. ಅವ್ನಿಗೆ ಸಿಗಲ್ಲ. ಸಿಕ್ಕಿದ್ರು ನೋಡದೇ ಇರೋ ತರ ಹೋಗ್ತಾ ಇರ್ತಾಳೆ. ಮಾತಾಡಕ್ಕೆ ರೆಡಿ ಇಲ್ಲ. ಸಡನ್ ಆಗಿ ಯಾವ ತರ ಆಗ್ಬಿಟ್ಟೈತೆ ಹುಡುಗನ್ಗೆ ಅಂತಂದ್ರೆ ಒಂಥರ ಡ್ರಾಸ್ಟಿಕ್ ಚೇಂಜ್ ಆಗೋಯ್ತು. ಏನಪ್ಪ ಇದು, ನನ್ನ ಲವ್ವರು, ನಾನು ಲವ್ ಮಾಡಿದ ಹುಡುಗಿ ಇವತ್ತೇನ್ ನಾನು ನೋಡದೇ ಇರೋ ತರ ಹೋಗ್ತಾ ಇದ್ದಾಳಲ್ಲ, ಯಾಕೆ ಏನಾಯ್ತು? ಇವನ್ಗೇನ್ ಕಾನ್ಫಿಡೆನ್ಸ್ ಅಂತಂದ್ರೆ, ನನ್ನ ಹುಡುಗಿ ಆ ತರ ಎಲ್ಲ ಮಾಡ್ತಾಳ, ಇಲ್ಲ ಅವಳು ಏನೋ ಅವ್ರ ಮನೇಲಿ ಭಯದಿಂದ ಇರಬೇಕು, ಇಲ್ಲ ಏನೋ ಮಾಡ್ತಾ ಇರ್ಬೇಕು, ಅದಕ್ಕೆ ನನ್ನ ಅವಾಯ್ಡ್ ಮಾಡ್ತಾವಳೆ, ಮಾತಾಡ್ತಾಳೆ, ನನ್ನ ಬಿಟ್ಟು ಇರ್ತಾಳ ಅವಳು ಅಂತ ಈ ಹುಡುಗನ್ಗೆ ಫೀಲಿಂಗು. ಬಟ್ ಹುಡುಗಿ ಯಾಕೋ ಅವಾಯ್ಡ್ ಮಾಡ್ಬಿಟ್ಲು ಫುಲ್ಲು. ಮತ್ತೆ ಪ್ರತಿ ವಾರಕ್ಕೆ ಕಾಲೇಜ್ ಹತ್ರ ಹೋಗೋನು. ಸೊ ಈ ಕಾಲೇಜ್ ಹತ್ರ ಹೋಗಿ ಅಡ್ಡ ಹಾಕೊಂಡು ಅವಳಿಗೆ ಒಂಥರ ಹಿಂಸೆ ಆಗೋಯ್ತು. ಅದು ಲಾಸ್ಟ್ ಬರ್ತಾ ಹಿಂಸೆ ಆಗೋಯ್ತು. ಅವಳು ಏನ್ ಮಾಡ್ಬಿಟ್ಲು ಅಂತಂದ್ರೆ, ಅವಳ ಫ್ರೆಂಡ್ಸ್ ಎಲ್ಲ, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಈ ಹುಡುಗ ಹೋಗಿ ಅಡ್ಡ ಹಾಕಿದಾಗ ಮಾಡಿದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಹುಡುಗಿರ್ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಲು, ಇವಳು ಯಾರೋ ಬರ್ತಾನೆ, ಇವನು ನಾನು ನೋಡಕ್ಕೆ ನನ್ನ ಫಾಲೋ ಮಾಡ್ಕೊಂಡು ಅಂತ ಏನೋ ಹೇಳ್ಬಿಟ್ಟಿದ್ದಾಳೆ. ಸೊ ಒನ್ ಡೇ ಏನಾಗಿದ್ಯಪ್ಪ ಅಂತ ಅಂದ್ರೆ, ಹುಡುಗಿ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಒಂದು ಕಟ್ಟೆ ಮೇಲೆ ಕೂತಿರ್ತಾರೆ ಕಾಲೇಜ್ ಹತ್ರ. ಸೊ ಇವನ್ ಏನ್ ಮಾಡ್ತಾನೆ, ಇದು ಒಳ್ಳೆ ಆಪರ್ಚುನಿಟಿ ಅನ್ಬಿಟ್ಟು ಹೋಗಿ ಮಾತಾಡ್ಸಕ್ಕೆ ಟ್ರೈ ಮಾಡ್ತಾನೆ. ಮಾಡಿದಾಗ ಅವಳು ಮಾತಾಡಕ್ ಹೋಗಲ್ಲ. ಏನ್ ಮಾಡ್ತಾಳೆ, ಪಕ್ಕದಲ್ಲಿ ಕೂತ್ಕೋತಾನೆ. ಪಕ್ಕದಲ್ಲಿ ಅವಳು ಏನ್ ಮಾಡ್ತಾಳೆ, ಎದ್ದೊಟ್ಟೋಗ್ತಾಳೆ. ಸೊ ಇವ್ರ ಫ್ರೆಂಡ್ಸ್ ಏನ್ ಮಾಡ್ತಾರೆ, ಕರಿ ಅವಳನ್ನ ಯಾಕೆ ಎದ್ದೋದ್ಲು ಅವಳು ಅಂತ ಕೇಳ್ತಾರೆ. ಸೊ ಸಡನ್ ಆಗ ಅವಳಾಗ ಇಲ್ಲ ಯಾರೋ ಬರ್ತಾನೆ ಅಂತ ಹೇಳಿದ್ಲಲ್ಲ ಮುಂಚೆ, ಅವಾಗ ಏನ್ ಮಾಡ್ಬಿಡ್ತಾರೆ, ಯಾರೋ ನೀನು ಏನು ಅಂತ ಹುಡುಗರು ಅವ್ರ ಫ್ರೆಂಡ್ಸ್ ಹುಡುಗಿರೆಲ್ಲ ಇವನು ಕೇಳ್ತಾರೆ, ಏನು ಯಾರು ನೀನು ಅಂತೆಲ್ಲ ಕೇಳ್ತಾರೆ. ಸೊ ಸಡನ್ ಆಗಿ ಹುಡುಗ ಏನ್ ಮಾಡ್ತಾನೆ, ಅವಳು ನನ್ನ ಲವರ್ ರೀ, ನನ್ನ ಲವ್ ಮಾಡ್ತಿದ್ದ ಹುಡುಗಿ ಅವಳು. ಸೊ ಅವಳು ಯಾಕೋ ಮಾತಾಡ್ತಾಳೆ, ಅದಕ್ಕೆ ಮಾತಾಡಕ್ ಅವತ್ತಿಂದ ಬರ್ತಾ ಇರೋದು ನಾನು ಅಂತ ಇವನೇನು ಹೇಳ್ತಾನೆ. ಆ ಹುಡುಗಿ ಇದ್ದವಳು ಇವ್ ಫ್ರೆಂಡ್ಸ್ ಎಲ್ಲ ಹುಡುಗಿನ ಕೇಳ್ತಾರೆ, ಏನು ಹುಡುಗಿ ಹೆಸರು ಇದೆ, ಆ ಹುಡುಗಿ ಹೆಸರು ಕೇಳ್ಬಿಟ್ಟು ಏನ್ ನಿನ್ ಲವ್ವರ ಇವನು, ಯಾಕೆ ಮಾತಾಡ್ಸು ಮತ್ತೆ ಏನಂತ ಏನೋ ಕೇಳ್ತಾರೆ. ಸೊ ಅವಾಗ ಏನ್ ಹೇಳ್ತಾಳಪ್ಪ ಹುಡುಗಿ ಅಂತಂದ್ರೆ, ಇವ್ನ್ ಯಾರು ಅಂತ ನನ್ಗೆ ಗೊತ್ತಿಲ್ಲ, ಇವ್ನ್ ಯಾಕೆ ನನ್ಗೆ ಹಿಂದೆ ಬದ್ದನ್ ಗೊತ್ತಾಗ್ತಾ ಇಲ್ಲ, ಸುಮ್ನೆ ಇರ್ರಿ, ಅವ್ನು ಯಾರು ಸರಿ ಇಲ್ಲ ಅನ್ಬಿಟ್ಟು ಏನೋ ಅಂದ್ಬಿಡ್ತಾಳೆ. ಸೊ ಹುಡುಗನ್ಗೆ ಅಲ್ಲೇ ಚೂರು ಹಾರ್ಟ್ ಬ್ರೇಕ್ ಆಗ್ಬಿಡ್ತು. ಏನು ಹಿಂಗನ್ಬಿಟ್ಟಲ್ಲ ಹುಡುಗಿ, ಅಂದ್ರೆ ನಾನು ಪ್ರೀತಿ ಮಾಡಿದ ಹುಡುಗಿ ಎಷ್ಟೊಂದು ಇದ್ ಮಾಡ್ಬಿಟ್ಲಲ್ಲ ಅಂತ ಬೇಜಾರಾಗ್ಬಿಡುತ್ತೆ. ಸೊ ತಿರ್ಗಾ ಆ ಹುಡುಗ ಚೆನ್ನಾಗ್ ಬಿಡಲ್ಲ. ಆದ್ರೂ ಇಲ್ಲ, ಈ ಹುಡುಗಿ ಏನೋ ಬೇರೆ ಪ್ರಾಬ್ಲಮ್ ಇಂದ ನಂಗೆ ಹೇಳ್ತಾ ಇರ್ಬೇಕು ಎಲ್ಲಾನು. ಸೊ ಅನ್ಬಿಟ್ಟು ಅವ್ಳು ಮತ್ತೆ ಅದೇ ಕಾಲೇಜ್ ಹಿಂದೆ ಹೋಗ್ತಾನೆ, ಅದೇ ಕಾಲೇಜ್ ಹತ್ರ ಹೋಗ್ತಾನೆ, ಅವಳಿಗೆ ಅಡ್ಡ ಆಗ್ತಾ ಇರ್ತಾನೆ, ಹುಡುಕ್ತಾ ಇರ್ತಾನೆ, ಮಾತಾಡ್ಸಕ್ ಟ್ರೈ ಮಾಡ್ತಾ ಇರ್ತಾನೆ. ಬಟ್ ಹುಡುಗಿ ಸಿಗಲ್ಲ. ಸೊ ಒನ್ ಫೈನ್ ಡೇ ಏನಪ್ಪ ಆಗುತ್ತೆ ಅಂದ್ರೆ, ಈ ಹುಡುಗನ್ಗೆ ಹುಡುಗನ್ ಬರ್ತಡೇ ಅವತ್ತು ಬರ್ತಡೇ ಇರುತ್ತೆ. ಏನ್ ಮಾಡ್ತಾನೆ, ಕಾಲೇಜ್ ಹತ್ರ ಹೋಗೋಣ ಇವತ್ತಾದ್ರೂ ನಾನು ವಿಶ್ ಮಾಡ್ತಾಳೆ ಅಂತ ಆ ಹುಡುಗ ಹೋಗ್ತಾನೆ ಕಾಲೇಜ್ ಹತ್ರ. ಸೊ ಕಾಲೇಜ್ ಹತ್ರ ಹೋಗ್ತಾನೆ. ಅವಳು ಆಕ್ಚುಲಿ ಅವತ್ತು ಸಡನ್ ಆಗಿ ಸಿಕ್ಬಿಡ್ತಾಳೆ. ಅವಳು ಕಣ್ಣಿಗೆ ಇದು ಯಾವ ತರ ಲವ್ ಸ್ಟೋರಿ ಅಂತಂದ್ರೆ, ಅವಳು ಕಣ್ಣಿಗೆ ಬಿದ್ರೇನೆ ಇವನ್ಗೇನೋ ಖುಷಿ. ಅವ್ರ ಫ್ರೆಂಡ್ಸ್ ಇದ್ದವ್ರು ಏನ್ ಮಾಡಿರ್ತಾರೆ, ಆಶಾತಲ್ಲಿ ಇವ್ರಿಗೆ ಪರಿಚಯ ಆಗಿರ್ತಾರೆ ಈ ಹುಡುಗನ್ಗೆ. ಯಾರಿಗೆ, ಅವಳ ಫ್ರೆಂಡ್ಸ್, ಹುಡುಗಿ ಫ್ರೆಂಡ್ಸ್. ಹೆಂಗ್ ಪರಿಚಯ ಆಗಿರ್ತಾರಪ್ಪ ಅಂತಂದ್ರೆ, ಇವಳು ಹುಡುಗರು ಫ್ರೆಂಡ್ಸ್ಗಳ ಜೊತೆ ಜಗಳ ಆಡ್ಕೊಂಡಿರ್ತಾರೆ ಒಂದ್ಸರಿ. ಸೊ ಆ ಜಗಳ ಆಡ್ಕೊಳ್ಳೋದ್ರಿಂದ
ಇವಳು ಅವ್ರ ಹತ್ರ ಮಾತಾಡಿಸ್ತಾರಲ್ಲ, ಈ ಹುಡುಗಿ ಫ್ರೆಂಡ್ಸ್ ಯಾರು ಅವಳ ಹತ್ರ ಮಾತಾಡಿಸ್ತಾರಲ್ಲ, ಇವಳು ಜಗಳ ಆಡ್ತಾಳೆ, ಅವಳು ಏನೋ ಒಂದು ಸರಿ ಇಲ್ಲ, ಅವಳು ಯೋಚನೆ ಥಿಂಕಿಂಗ್ ಸರಿ ಇಲ್ಲ ಅಂದ್ಬಿಟ್ಟು ಏನೋ ಅಂದ್ಬಿಟ್ಟು ಇದ್ ಮಾಡಿದ್ರು. ಸೊ ಏನಾಯ್ತಪ್ಪ ಅಂತಂದ್ರೆ ಈ ಫ್ರೆಂಡ್ಸ್ ಇದ್ದವರು ಇವ್ರಿಗೆ ಒಂದಿನ ಪರಿಚಯ ಆದಾಗ, ಜಗಳ ಆಗಿತ್ತಲ್ಲ ಒಂದ್ಸರಿ ಮಾತಾಡಿದಾಗ ಅವ್ರನ್ನ ಕರೆದ್ರು, ಬ್ರೋ ಬನ್ನಿ ಇಲ್ಲಿ ಅಂದ್ಬಿಟ್ಟು ಕರೆದ್ರು. ಏನ್ ಹೇಳಿ ಬ್ರೋ ಅವತ್ತು ಜಗಳ ಆಡಿದ್ರಲ್ಲ ನೀವು ಅಂತ ಕೇಳಿದಾರೆ ಹುಡುಗನ್ನ ಫ್ರೆಂಡ್ಸ್. ಏನ್ ಹೇಳಿ ಆಯ್ತು ಅಂತ ಇವನು ಮಾನ್ಮಲಾಗಿ ಮಾತಾಡಿದಾನೆ. ಸರಿ ಅವ್ರ ಫ್ರೆಂಡ್ಸ್ ಅಲ್ವಾ ಮತ್ತೆ ಇದ್ ಮಾಡ್ತಾರೆ ಅನ್ಬಿಟ್ಟು ಫ್ರೆಂಡ್ಸ್ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲ ಬ್ರೋ ಅವ್ರು ಆ ಹುಡುಗಿ ನಮ್ಮ ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ಅವಳು ಸ್ವಲ್ಪ ಗಾಂಚಲಿ ಬಂದ್ಬಿಟ್ಟಿದೆ, ಅವಳಿಗೆ ನಾವೆಲ್ಲ ಏನೋ ಬೇಕಾಗ್ಬಿಟ್ಟಿದಾರೆ ಇದಾರೆ, ನಮ್ಮ ಅಷ್ಟು ಇದ್ ಮಾಡ್ತಾ ಇಲ್ಲ, ಅವಳು ಮಾತಿಗೆ ಬೆಲೆ ಕೊಡಲ್ಲ ಅಂತ ಏನೋ ಅಂದ್ಬಿಟ್ಟು ಬಿಟ್ಬಿಟ್ಟಿದಾರಂತೆ ಮಾತಾಡೋದು. ಸೊ ಅವಾಗ ಏನಾಯ್ತಪ್ಪ ಅಂತಂದ್ರೆ ಈ ಹುಡುಗ ಹೌದಾ ಸರಿ ಓಕೆ ಬಿಡಿ ಬ್ರೋ ನೀವ್ ಯಾಕೆ ಅವಳು ಹಿಂದೆ ಬರ್ತಾ ಇದೀರಾ ಅಂತ ಹುಡುಗರು ಕೇಳೋರು. ಬ್ರೋ ನಿಜ ನಾನು ಹುಡುಗಿನ ಲವ್ ಮಾಡಿದ್ ಹುಡುಗ, ನಾನು ಸ್ಕೂಲಲ್ಲಿ ನಾನು ಅವಳೆಲ್ಲ ಲವ್ ಮಾಡಿದ್ವಿ, ಆಮೇಲೆ ಈ ಕಾಲೇಜಿಗೆ ಬಂದ್ಮೇಲೆ ಯಾಕೋ ಹಿಂಗೆ ಆಡ್ತಾವಳು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಬ್ರೋ ಅಂತ ಕೇಳೋಳು ಹುಡುಗರು. ಈ ನಾವು ಹುಡುಗ ಅವ್ರನ್ನ ಕೇಳೋಣ ಹುಡುಗಿ ಫ್ರೆಂಡ್ಸ್ನ. ಸೊ ಅವ್ರ ಹುಡುಗಿರ್ ಫ್ರೆಂಡ್ಸ್ ಇದ್ದವ್ರು ಏನಂದ್ರು, ಬ್ರೋ ಯಾವಾಗ ಇಲ್ಲ ಬ್ರೋ ಅವಳು ಬೇರೆ ಜೊತೆ ಕಮಿಟೆಡ್ ಅಲ್ವಾ ಬ್ರೋ ಅಂತ ಕೇಳ್ಬಿಟ್ಟಿದ್ದಾರೆ. ಇವನ್ಗೆ ಲಿಟ್ರಲಿ ಹಾರ್ಟ್ ಬ್ರೇಕ್ ಆಗ್ಬಿಟ್ಟಿದೆ ಹುಡುಗನ್ಗೆ. ಬೇರೆಯವ್ರ ಜೊತೆ ಕಮಿಟೆಡ್ ಯಾವಾಗ, ನಾನು ಇಲ್ಲೇ ಇದ್ದೀನಿ ಹೆಂಗೆ ಬೇರೆಯವ್ರ ಜೊತೆ ಕಮಿಟೆಡ್? ಈ ಹುಡುಗನ್ ಥಿಂಕಿಂಗ್ ಏನೋ ಅವಳು ಯಾರಿಗೆಲ್ಲ ಇಲ್ಲ ಅವೆಲ್ಲ ಇಲ್ಲ ಸುಳ್ಳು, ಬಟ್ ಮನೆ ಪ್ರೆಷರ್ ಇಂದ ಏನೋ ಆತರ ಆಗ್ತಾ ಇರ್ಬೋದು ಅಂತ ಈ ಹುಡುಗನ ಮನ್ಸಲ್ಲಿ ಇರೋದು. ಬಟ್ ಅಲ್ಲಿರೋದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರ ಫ್ರೆಂಡ್ಸ್ ಹೇಳೋದ್ ಪ್ರಕಾರ ಹುಡುಗಿಗೆ ಬೇರೆ ಯಾರೋ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳ್ಬಿಟ್ರು. ಸೊ ಇವನ್ಗೆ ಶಾಕು. ಬ್ರೋ ಅವನು ನಮ್ ಕಾಲೇಜ್ ಅವನೇ, ನಮ್ ಕ್ಲಾಸ್ ಅವನೇ, ಅವನ ಕಾಲೇಜಿಂದ ನಾವು ಲಾಸ್ಟ್ 3-4 ತಿಂಗಳಿಂದ ಲವ್ ಮಾಡ್ತಾ ಇದ್ದಾನಲ್ಲ ಬ್ರೋ ಅವ್ರು ಅಂತ ಕೇಳ್ಬಿಡ್ತಾರೆ. ಸೊ ಅವ್ರಿಗೆ ಹೇಳದ್ಕೂನು ಈ ರೈಡ್ ತಿರ್ಗದ್ಕೂ ಇವನು ಆ ಕಡೆಯಿಂದ ಕರೆಕ್ಟಾಗಿ ಇಬ್ರು ನಡ್ಕೊಂಡ್ ಬರ್ತಾ ಇರ್ತಾರೆ. ಸೊ ಇವನು ಲಿಟ್ರಲಿ ಬರ್ಡೇ ದಿನ ಹುಟ್ಟದ ದಿನ ಅವನ್ ಗರ್ಲ್ ಫ್ರೆಂಡು ಬೇರೆಯವ್ರ ಜೊತೆ ಕಮಿಟೆಡ್ ಅಂತ ಹೇಳಿದ ತಕ್ಷಣ ಫ್ರೆಂಡ್ಸ್ ಇವನು ಹಾರ್ಟ್ ಬ್ರೇಕ್ ಆಗಿ ನೋಡಿದ್ರೆ ಆಪೋಸಿಟ್ ಅವ್ರ ಇಬ್ರು ನಡ್ಕೊಂಡ್ ಬರ್ತಾ ಇದಾರೆ. ಇವ್ರಿಗೆ ಲಿಟ್ರಲಿ ಇವನ್ಗೆ ಶಾಕು ಮತ್ತೆ ಟೆನ್ಷನ್, ಏನಪ್ಪ ಬರ್ತಡೇ ದಿನ ಈ ತರ ಗಿಫ್ಟ್ ಕೊಡ್ಬೋದಾ? ಸೊ ಆತರ ಸ್ಪೆಷಲ್ ಗಿಫ್ಟ್ ಕೊಟ್ಬಿಡ್ಲಿ ಹುಡುಗಿ ಮಾತ್ರ, ನೋಡ್ಕೊಳಂಗ್ ಕೊಟ್ಬಿಡ್ಲಿ ಗಿಫ್ಟ್. ಸೊ ಅವತ್ತುವರೆಗೂ ಆ ಹುಡುಗ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ದಂತೆ, ಇವಳು ನನಗೆ ಸಿಗ್ತಾ ಇಲ್ಲ, ನನಗೆ ಯಾಕೆ ಇಷ್ಟೊಂದು ಅವಾಯ್ಡ್ ಮಾಡ್ತಾವಳೆ ಅಂತ. ಬಟ್ ಅವತ್ತಿನ ದಿನ ಹುಡುಗ ಹೇಳೋದು, ಅವತ್ತಿನ ದಿನ ಕಣ್ಣಲ್ಲಿ ನೀರು ಬಂತು ಅವನಿಗೆ, ಅವತ್ತು ಹುಡುಗನಿಗೆ ಕಣ್ಣಲ್ಲಿ ನೀರು ಬಂತು. ಬಟ್ ಅದ್ರ ನೆಕ್ಸ್ಟ್ ಡೇ ಇಂದ ಒಂದೇ ಒಂದು ದಿನಾನು ಆ ಹುಡುಗನ ಕಣ್ಣಲ್ಲಿ ನೀರು ಬಂದಿಲ್ಲ ಅವಳು ನೆನ್ಸ್ಕೊಂಡು. ಯಾಕಂದ್ರೆ ಅವಳು ಮೋಸ ಮಾಡಿದ್ಲು ಅವನಿಗೆ ಅಂತ ಹೇಳ್ಬೇಕು ಅಂತಂದ್ರೆ, ಅವಳು ಇವನ್ ಜೊತೆ ಇದ್ದ ಕಾಲೇಜ್ಗೆ ಹೋಗಿ ಸ್ವಲ್ಪ ದಿನ ಅವಾಯ್ಡ್ ಮಾಡೋದಲ್ಲ, ಅವಾಗೆ ಕಮಿಟ್ ಆಗ್ಬಿಟ್ಟಿದ್ದಾಳೆ ಅವನ ಜೊತೆ. ಏನಕ್ಕಪ್ಪ ಅಂತಂದ್ರೆ ಅವ್ನು ಇವನ್ಕಿಂತ ಚೆನ್ನಾಗಿದ್ದ ನೋಡಕ್ ಹುಡುಗ ಅಂತ. ಅವನು ಏನೋ ಫ್ಯಾಷನ್ ಶೋ ಅಲ್ಲಿ ಇದ್ದ, ಇಲ್ಲ ಮತ್ತೊಂದು ರ್ಯಾಂಪ್ ವಾಕ್ ಅಲ್ಲಿ ಇದ್ದ ಅಂತ ಏನೋ ಕಾರಣಕ್ಕೆ ಆ ಹುಡುಗನ ಲವ್ ಮಾಡ್ಬಿಟ್ಟಿದ್ದಾಳೆ ಇವಳು. ಸೊ ನೋಡಿ, ಈ ತರ ಸ್ಕೂಲಿಂದ ಕಾಲೇಜ್ಗೆ ಹೋದಾಗ ಆಗದ್ ಗೊತ್ತಾ ಚೇಂಜಸ್, ಇದೇ ಆಗೋದು. ಸೊ ಕಾಲೇಜಿಂದ ಸ್ಕೂಲ್ಗೆ ಹೋದಾಗ ಬದಲಾವಣೆ ಆಗಿ ಹುಡುಗಿರು ಬೇರೆ ಹುಡುಗರು ಸವಾಸ ಮಾಡ್ಕೊಂಡು ಹೋಗೋದು ಇದೇ ಕಾರಣಕ್ಕೆ. ಸೊ ಆದ್ರಿಂದ ಯಾವುದೇ ತರ ಸ್ಕೂಲ್ ಲವ್ ಗಿಲ್ಲವನ್ನೆಲ್ಲ ನಂಬ್ಕೊಂಬೇಡಿ, ಲವ್ ಮಾಡಿ. ಸೊ ಅವತ್ತ ಹುಡುಗ ಲಾಸ್ಟ್ ಅಲ್ಲಿ ಹತ್ತಿದ್ದು, ಅದಕ್ ನಂತರ ಯಾವತ್ತೂ ಅವ್ನು ಹತ್ತಿಲ್ವಂತೆ ಬಿಡಿ, ಅಳಕ್ ಸಾಧ್ಯನೂ ಇಲ್ಲ ಅವನು. ಯಾಕಂದ್ರೆ ಆಮೇಲೆ ಏನ್ ಮಾಡಿದಾನಪ್ಪ ಹುಡುಗ ಅಂತ ಅಂದ್ರೆ, ಅಲ್ಲಿ ಹೋಗಿ ಏನೋ ಅವ್ರು ಅಡ್ಡ ಹಾಕೊಂಡಿದ್ದ ಜಾಗದಲ್ಲಿ ಇದೆ ಅವ್ರದ್ದೊಂದು ಇದು ಅಡ್ಡ ಹಾಕೊಂಡಿದ್ದ ಜಾಗದ ಐತಂತೆ, ಆ ಜಾಗಕ್ಕೆ ಹೋಗಿ ಅವ್ರಿಗೆ ಮಕ್ಕ ಉಗ್ದ್ಬಿಟ್ಟು ಹುಡುಗಿಗೆ ನೀನ್ ಈ ತರದವಳು ಅಂತ ಗೊತ್ತಿದ್ರೆ ನೀನಿಂದ ಬರ್ತಾನೆ ಇರ್ಲಿಲ್ಲ ಅಂತ ಹೇಳಿ ಆ ಹುಡುಗಿ ಮಕ್ ಉಗಿದಿ ಇವನು ಹುಡುಗ ಆ ಹುಡುಗನ್ ಮುಂದೆನೆ ಬಂದಿರೋದೇನೆ. ಸೂಪರ್ ಕೆಲಸ ಮಾಡಿದಾನೆ ಅದಂತೂ. ಯಾಕಂದ್ರೆ ಹಂಗ್ ಮಾಡಿದ್ರೇನೆ ಇವತ್ತಿನ ಕಾಲದವ್ರಿಗೆ ಬುದ್ಧಿ ಬರೋದು, ಇಲ್ಲ ಬುದ್ಧಿ ಗಿದ್ದಿ ಎಲ್ಲ ಬರಲ್ಲ ಇವತ್ತಿನ ಕಾಲದ ಹುಡುಗಿರಿಗೆ ಅಲ್ವಾ. ಆ ತರ ಮಾಡ್ಬೇಕು, ಹೇಳ್ಬೇಕು ಅಂದ್ರೆ ಮಕ್ ಹೊಡಿಬೇಕು, ಉಗ್ದು ಹೇಳ್ಬೇಕು, ಹಂಗೆ ಹೇಳಿ ವಾಪಸ್ ಬಂದಿದ್ದಾನೆ. ಅವತ್ತೇ ಲಾಸ್ಟ್. ಸೊ ನೋಡಿ, ಈ ತರ ಇತ್ತು ಲವ್ ಸ್ಟೋರಿ. ಸೊ ನನಗೆ ಬೇಜಾರಾಯ್ತು ಕೇಳಿದ ತಕ್ಷಣ, ಬರ್ತಾ ಇದ್ದೀನಿ ಈ ತರ ಗಿಫ್ಟ್ ಕೊಡಕ್ ಸಾಧ್ಯನಾ ಅಂತ. ಕೊಟ್ಟಿದ್ದಾರೆ, ನೋಡ್ಕೊಳಂಗ್ ಮುಡ್ಕೊಂಡಿದ್ದಾರೆ ಹಂಗೆ. ಸೊ ಈ ತರ ಲವ್ ಸ್ಟೋರಿ ಆಗಿತ್ತು. ಇದೇ ತರ ಕಂಟೆಂಟ್ಗಳಿಗೆ ನನ್ನ ಫಾಲೋ ಮಾಡಿ. ನಿಮ್ಗೆ ಯಾವ್ದಾರ ಲವ್ ಸ್ಟೋರಿ ಪರಿಚಯ ಇದ್ರೆ ನಮ್ಗೆ ಹೇಳಿ, ನಾನು ಅದನ್ನ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಮಾಡಿ ಹೇಳೋಣ. ಸೊ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಎಲ್ರಿಗೂ ನಮಸ್ಕಾರ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು.